ಓಕೆ, ಇವಾಗ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಶುರು ಮಾಡೋಣ. ನಿಮ್ಮ NCERTಯಲ್ಲಿ ಎಕ್ಸಸೈಸ್ 1.1 ಫಸ್ಟ್ ಕ್ವೆಶ್ಚನ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನಲ್ಲಿ ತುಂಬ ಸಿಂಪಲ್ ಕ್ವೆಶ್ಚನು. ಒಂದು ಲೈನ್ 7.6 ಸೆಂಟಿಮೀಟರ್ಸ್ನ ಡ್ರಾ ಮಾಡಿಬಿಟ್ಟು ಅದನ್ನ ರೇಷಿಯೋ 5:8 ಡಿವೈಡ್ ಮಾಡಬೇಕು. ಸೊ ತುಂಬ ಸಿಂಪಲ್ ಕ್ವೆಶ್ಚನ್ನು. ಇವಾಗ ಎರಡನೇ ಮೆಥಡ್ ಹೇಗೆ ಕೊಟ್ಟನಲ್ವಾ ಆ ಮೆಥಡ್ನ ಉಪಯೋಗಿಸ್ಬಿಟ್ಟು ಮಾಡೋಣ. ಯಾಕಂದರೆ ಈ ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿದಾಗ 5+8 13 ಪಾರ್ಟ್ಸ್ನ ಡಿವೈಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಆ ಲೈನ್ ತುಂಬ ದೊಡ್ಡದಾಗಿರಬೇಕು ಅಲ್ವಾ. ಸೊ ಅದಕ್ಕೆ ಎರಡನೇ ಮೆಥಡ್ನ ಉಪಯೋಗಿಸೋಣ ಇಲ್ಲಿ. ಸೊ ಇವಾಗ ಈ ಲೈನ್ ಸೆಗ್ಮೆಂಟ್ ಸ್ಕೇಲ್ ತೊಗೊಂಬಿಟ್ಟು 7.6 ಸೆಂಟಿಮೀಟರ್ಸ್ನ ಲೈನ್ ಸೆಗ್ಮೆಂಟ್ ಮಾಡೋಣ. ಈ ಲೈನ್ ಸೆಗ್ಮೆಂಟ್ನ 7.6 ಸೆಂಟಿಮೀಟರ್ಸ್ ಮಾಡಿಬಿಟ್ಟು AB ಅಂತ ಹೆಸರು ಕೊಡೋಣ. ಆಯಿತಾ. ನೆಕ್ಸ್ಟ್ ಸ್ಟೆಪ್ ಏನು, ಒಂದು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡೋಣ. ಇವಾಗ ಎರಡನೇ ಮೆಥಡಲ್ಲಿ ಏನು ಮಾಡಬೇಕು, ಈ ಅಕ್ಯೂಟ್ ಆ್ಯಂಗಲ್ಗೆ ಈ ರೇ AXಗೆ ಹೆಸರು AXಗೆ ಪ್ಯಾರಲಲ್ ರೇ ಡ್ರಾ ಮಾಡಬೇಕು. ಎಲ್ಲಿಂದ, ಬಿಯಿಂದ ಪ್ಯಾರಲಲ್ ರೇ ಡ್ರಾ ಮಾಡಬೇಕು. ಸೊ ಈ ಪ್ಯಾರಲಲ್ ರೇ ಹೆಂಗೆ ಡ್ರಾ ಮಾಡೋದು, ಈ ಪಾಯಿಂಟ್ A ಅಲ್ಲಿ ಇಟ್ಬಿಟ್ಟು ಕಟ್ ಮಾಡಿ ಅದೇ ಕಾಂಪಸ್ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಬಿಯಿಂದ ತಗೊಂಡು ಕಟ್ ಮಾಡಿ. ನೆಕ್ಸ್ಟು ಈ ಆ್ಯಂಗಲ್ ಮೆಷರ್ಮೆಂಟ್ ಎಷ್ಟಿದೆಯೋ ಅದನ್ನ ಮೆಷರ್ ಮಾಡಿಬಿಟ್ಟು ಈ ರೇ ಕಟ್ ಮಾಡಿ. ಇಲ್ಲಿ ಆ ಮೆಷರ್ಮೆಂಟ್ ತೊಗೊಂಬಿಟ್ಟು ಈ ರೇನ ಕಟ್ ಮಾಡಿದ್ರೆ ಈ ಎರಡು ಪಾಯಿಂಟ್ ಜಾಯಿನ್ ಆಗಿದಾಗ ಪ್ಯಾರಲಲ್ ರೇ ಬರುತ್ತೆ ನಮಗೆ. ಇದಕ್ಕೆ BY ಅಂತ ಹೆಸರು ಕೊಡೋಣ. ಆಯಿತಾ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ನಿಮ್ಮ ಕಾಂಪಸಲ್ಲಿ ಯಾವ್ದಾರ ಒಂದು ಮೆಷರ್ಮೆಂಟ್ ತೊಗೊಂಬಿಟ್ಟು ಈ AXನ 5 ಪಾರ್ಟ್ಸಿಗೆ ಮಾಡಬೇಕು ಮತ್ತು BYನ 8 ಪಾರ್ಟ್ಸಿಗೆ ಮಾಡಬೇಕು. ಆ ಎಲ್ಲ ಭಾಗಗಳು ಈಕ್ವಲ್ ಆಗಿ ಇರಬೇಕು. ಆಯಿತಾ. ಸೊ ಕಾಂಪಸಲ್ಲಿ ಈ ಮೆಷರ್ಮೆಂಟ್ ತೊಗೊಳ್ಳಿ ಎಷ್ಟು ಬೇಕಾದರೂ. ಇವಾಗ ಇದನ್ನ ಚೇಂಜ್ ಮಾಡಲೇಬೇಡಿ. ಆಯಿತಾ. ಸೊ ಚೇಂಜ್ ಮಾಡದೆ ಕಟ್ ಮಾಡೋದು ಶುರು ಮಾಡೋಣ. ಇದರಲ್ಲಿ 5 ಭಾಗ 1 2 3 4 5 ಪಾರ್ಟ್ಸ್. ಇವಾಗ BYನ ಎಷ್ಟು ಪಾರ್ಟಿಗೆ ಮಾಡಬೇಕು, 8 ಪಾರ್ಟ್ಸ್ನ 1 2 3 4 5 6 7 8 ಪಾರ್ಟ್ಸ್ನ ಮಾಡೋಣ. ಸೊ 8 ಪಾರ್ಟ್ಸ್ ಮಾಡಾದ್ಮೇಲೆ ಎಲ್ಲದಕ್ಕೂ ಹೆಸರು ಕೊಡಬೇಕು. ಇದು A1, ಇದು A2, ಇದು A3, A4, ಇದು A5. ಇದಕ್ಕೆ B1 B2 ಅಂತ B8 ತನಕ ಹೆಸರು ಕೊಡೋಣ. ನೆಕ್ಸ್ಟ್ ಸ್ಟೆಪ್ ಏನು, A5 ಮತ್ತು B8ನ ಜಾಯಿನ್ ಮಾಡಬೇಕು. ಸಿಂಪಲ್. B8 ಮತ್ತು A5ನ ಜಾಯಿನ್ ಮಾಡಬೇಕು. ಆ ಪಾಯಿಂಟ್ C ಅಂತ ಹೆಸರು ಕೊಡೋಣ. ಸೊ ಇವಾಗ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಈ ಎರಡನ್ನ ಮೆಷರ್ ಮಾಡಬೇಕು. ಸೊ ಮೆಷರ್ ಮಾಡಾದಮೇಲೆ ನಮಗೆ ಏನು ಬರುತ್ತೆ, 2.9 ಸೆಂಟಿಮೀಟರ್ಸ್ ಮತ್ತು 4.7 ಸೆಂಟಿಮೀಟರ್ಸ್. ಸ್ಕೇಲ್ ತೊಗೊಂಬಿಟ್ಟು ಮೆಷರ್ ಮಾಡಿ. ಈ ಪಾಯಿಂಟ್ AC ಮತ್ತು BCಗೆ ಮೆಷರ್ ಮಾಡಿ. 2.9 4.7 ಸೆಂಟಿಮೀಟರ್ಸ್ ಅಂತ ಬರುತ್ತೆ ನಮಗೆ. ಸೊ ಅದರ ಅರ್ಥ ಏನು, AC/BC = 5/8 ಈ ಲೈನ್ ಸೆಗ್ಮೆಂಟ್ನ ಡಿವೈಡ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2. ಈ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದರದ್ದು ಸೈಡ್ಸ್ 4 ಸೆಂಟಿಮೀಟರ್ಸ್ 5 ಸೆಂಟಿಮೀಟರ್ಸ್ ಮತ್ತು 6 ಸೆಂಟಿಮೀಟರ್ಸ್. ಮತ್ತು ಆ ಟ್ರಯಾಂಗಲ್ಗೆ ಒಂದು ಸಿಮಿಲರ್ ಟ್ರಯಾಂಗಲ್ ಡ್ರಾ ಮಾಡಬೇಕು. ಆ ಸಿಮಿಲರ್ ಟ್ರಯಾಂಗಲ್ಗೆ ಸ್ಕೇಲ್ ಫ್ಯಾಕ್ಟರ್ 2/3 ಅಂತ ಡ್ರಾ ಮಾಡಬೇಕು. ಇವಾಗ ಫಸ್ಟ್ ಈ ಟ್ರಯಾಂಗಲ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನೋಡೋಣ. ಸೊ ನಾನು ಯಾವಾಗಲೂ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ, ಇವಾಗ ಟ್ರಯಾಂಗಲಲ್ಲಿ 3 ಸೈಡ್ ಕೊಟ್ಟಿದ್ದಾರಲ್ವಾ, ನಾನು ಯಾವಾಗಲೂ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ಯಾವ್ದು ದೊಡ್ಡ ಸೈಡ್ ಇದೆ ಅದನ್ನ ಬೇಸ್ ಮಾಡ್ತೀನಿ. ಆಯಿತಾ. ಸೊ ಬೇಸ್ನ 6 ಸೆಂಟಿಮೀಟರ್ಸಿಗೆ ಮಾಡ್ತೀನಿ.
6 ಸೆಂಟಿಮೀಟರ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮ ಕಾಂಪಸಲ್ಲಿ 5 ಸೆಂಟಿಮೀಟರ್ಸ್ ಮೆಷರ್ ಮಾಡಿ. ಕಾಂಪಸಲ್ಲಿ 5 ಸೆಂಟಿಮೀಟರ್ಸ್ ಮೆಷರ್ ಮಾಡಿದ್ದೀನಿ. ಫಸ್ಟ್ ಅದರ ಮುಂಚೆ ಯಾವಾಗಲೂ ಹೆಸರು ಕೊಡಬೇಕು. ಸೊ ಇದು ಎ ಬಿ ಅಂತ ಹೆಸರು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಾಂಪಸಲ್ಲಿ 5 ಸೆಂಟಿಮೀಟರ್ಸ್ ಮೆಷರ್ ಮಾಡಾದ್ಮೇಲೆ ನೀವು ಏನಿದು ಮಾಡಿ, ಸ್ಕೇಲ್ ತೊಗೊಂಬಿಟ್ಟು ಹಿಂಗೆ ಕಾಂಪಸ್ ಇಡಿ, ಅದನ್ನ 5 ಸೆಂಟಿಮೀಟರ್ಸ್ ಮೆಷರ್ ಮಾಡಿ. ಪಾಯಿಂಟ್ ಎ ಅದು ಇಟ್ಬಿಟ್ಟು ಆರ್ಕ್ ಡ್ರಾ ಮಾಡಿ. ಈ ಥರ ಇದು ಸರಿಗೆ ಬಂದಿಲ್ಲ, ಆರ್ಕ್ ಡ್ರಾ ಮಾಡಿ 5 ಸೆಂಟಿಮೀಟರ್ಸ್. ಆಯಿತಾ? ಸೊ ನೆಕ್ಸ್ಟ್ ಏನು ಮಾಡಿ, 4 ಸೆಂಟಿಮೀಟರ್ಸ್ ಇನ್ನೊಂದು ಲೈನ್ ಸೆಗ್ಮೆಂಟ್ ಇದೆ ಅಲ್ವಾ. ಸೊ ಸ್ಕೇಲ್ ಇಟ್ಕೊಂಡ್ಬಿಟ್ಟು 4 ಸೆಂಟಿಮೀಟರ್ಸ್ ಮೆಷರ್ ಮಾಡಾದ್ಮೇಲೆ ಪಾಯಿಂಟ್ ಬಿ ಇಂದ ಲೈನ್ ಕಟ್ ಮಾಡಿ. ಇವಾಗ ಇದು ಸರಿ, ಇದು ಇಂಟರ್ಸೆಕ್ಟ್ ಆಗದೆ ಇದ್ರೆ ಏನು ಮಾಡಿ, ತಿರ್ಗಾ 5 ಸೆಂಟಿಮೀಟರ್ಸ್ ತೊಗೊಂಬಿಟ್ಟು ಇಂಟರ್ಸೆಕ್ಟ್ ಮಾಡಿದ ತಕ್ಷಣ ನೀವು ಕಾಂಪಸ್ ಚೇಂಜ್ ಮಾಡ್ಬೋದು. ಇದು ಇಂಟರ್ಸೆಕ್ಟ್ ಆಯ್ತಲ್ವಾ. ಸೊ ಇದು ನಮ್ಮ ಟ್ರಯಾಂಗಲ್ ಡ್ರಾ ಮಾಡೋದು ಪ್ರಾಸೆಸ್. ಸೊ ನಾನು ಏನು ಮಾಡಿದೆ, ಬೇಸ್ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ಸ್ ಅಂತ, 6 ಸೆಂಟಿಮೀಟರ್ಸ್ ಮಾಡಿದೆ. ಅದಾದಮೇಲೆ ಕಾಂಪಸಲ್ಲಿ 5 ಸೆಂಟಿಮೀಟರ್ಸ್ ತೊಗೊಂಬಿಟ್ಟು ಪಾಯಿಂಟ್ ಎ ಇಂದ ಕಟ್ ಮಾಡಿದೆ. ನೆಕ್ಸ್ಟ್ ಕಾಂಪಸಲ್ಲಿ 4 ಸೆಂಟಿಮೀಟರ್ಸ್ ತೊಗೊಂಬಿಟ್ಟು ಪಾಯಿಂಟ್ ಬಿ ಇಂದ ಇನ್ನೊಂದು ಆರ್ಕ್ ಕಟ್ ಮಾಡಿದೆ. ಆ 5 ಸೆಂಟಿಮೀಟರ್ಸ್ ಮತ್ತು 4 ಸೆಂಟಿಮೀಟರ್ಸ್ ಎಲ್ಲಿ ಮೀಟ್ ಆಗುತ್ತೋ ಅದು ನಮ್ಮದು 3ನೇ ಪಾಯಿಂಟ್ ಟ್ರಯಾಂಗಲ್ದು. ಸೊ ಇದು ಇವಾಗ ಫಸ್ಟ್ ಟ್ರಯಾಂಗಲ್ ಜಾಯಿನ್ ಮಾಡೋಣ. ಇದು ನಮ್ಮದು ಬೇಕಾಗಿರೋದು ಟ್ರಯಾಂಗಲು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸ್ಕೇಲ್ ಫ್ಯಾಕ್ಟರ್ 2/3 ಅಂತ ಇಟ್ಕೊಂಡ್ಬಿಟ್ಟು ಸಿಮಿಲರ್ ಟ್ರಯಾಂಗಲ್ ಮಾಡಬೇಕು. ಸೊ ಇದಕ್ಕೆ ಫಸ್ಟ್ ಎಗೆ ಒಂದು ಅಕ್ಯೂಟ್ ಆ್ಯಂಗಲ್ ಮಾಡಬೇಕು. ಇದು AX ಅಂತ ಹೆಸರು ಕರೆಯೋಣ. ಇದು ಫಸ್ಟ್ ಇವಾಗ ಲೈನ್ ಸೆಗ್ಮೆಂಟ್ AB 2:3 ರೇಷಿಯೋಗೆ ಡಿವೈಡ್ ಮಾಡೋಣ. ಸೊ ಏನು ಮಾಡಬೇಕು, 2:3 ಅಂದರೆ 3 ಭಾಗಕ್ಕೆ ಮಾಡಬೇಕು. ಆಯಿತಾ? 1 2 3. ಇವಾಗ ಸ್ಕೇಲ್ ಫ್ಯಾಕ್ಟರ್ ಲೆಸ್ ದೆನ್ 1 ಇದೆ ಅಲ್ವಾ. ಸೊ ಸ್ಕೇಲ್ ಫ್ಯಾಕ್ಟರ್ ಲೆಸ್ ದೆನ್ 1 ಇದ್ದಾಗ ಯಾವ್ದು ದೊಡ್ಡದಾಗಿದೆ, 3 ಅಲ್ವಾ. ಸೊ 3ನ ಜಾಯಿನ್ ಮಾಡಬೇಕು, 3ನ ಪಾಯಿಂಟ್ ಬಿಗೆ ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಕೆಲಸ ಏನು, ನಮಗೆ ಈ A3 ಮತ್ತು ಬಿಗೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಆ ಪ್ಯಾರಲಲ್ ಲೈನ್ A2ಗೆ ಇಂಟರ್ಸೆಕ್ಟ್ ಆಗಬೇಕು, A2 ಮತ್ತು ABಗೆ ಜಾಯಿನ್ ಆಗಬೇಕು. ಸೊ ಈ ಪ್ಯಾರಲಲ್ ಲೈನ್ ಡ್ರಾ ಮಾಡೋಕ್ಕೆ ಕಾಂಪಸಲ್ಲಿ ಒಂದು ಮೆಷರ್ಮೆಂಟ್ ತೊಗೊಳ್ಳಿ. A3 ಇಂದ ಆರ್ಕ್ ಡ್ರಾ ಮಾಡಿ ಈ 2 ಲೈನ್ ಮಧ್ಯ. ಮತ್ತು ಅದೇ ಮೆಷರ್ಮೆಂಟ್ ತೊಗೊಂಬಿಟ್ಟು A2 ಇಂದ ಆರ್ಕ್ ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು, ಈ 2 ಆ್ಯಂಗಲ್ನ ಮೆಷರ್ಮೆಂಟ್ ಮಾಡಬೇಕು. ಆ್ಯಂಗಲ್ನ ಮೆಷರ್ಮೆಂಟ್ ಮಾಡಾದ್ಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕಟ್ ಮಾಡ್ತಾ ಇದ್ದೀನಿ. ಆ ಪಾಯಿಂಟಿಂದ ಆ ಪಾಯಿಂಟ್ ಕಟ್ ಮಾಡಾದ್ಮೇಲೆ ಜಾಯಿನ್ ಮಾಡೋ ಕೆಲಸ ನಮಗೆ. ಆಯಿತಾ? ಜಾಯಿನ್ ಮಾಡಾದ್ಮೇಲೆ ಈ 2 ಲೈನು ಪ್ಯಾರಲಲ್ ಆಗಿ ಇರಬೇಕು. ಸೊ ಇದಕ್ಕೆ ಹೆಸರು B' ಅಂತ ಕರೆಯೋಣ. ನೆಕ್ಸ್ಟ್ ಸ್ಟೆಪ್ ಏನು, ಪ್ಯಾರಲಲ್ ಲೈನ್, ಇನ್ನೊಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಆ ಪ್ಯಾರಲಲ್ ಲೈನ್ ಯಾವುದಕ್ಕೆ ಪ್ಯಾರಲಲ್ ಇರಬೇಕು, BCಗೆ ಪ್ಯಾರಲಲ್ ಇರಬೇಕು. B' ಇಂದ ಈ AC ಲೈನ್ಗೆ ಇರಬೇಕು. ಆಯಿತಾ? ಸೊ ತಿರ್ಗಾ ಅದೇ ಸ್ಟೆಪ್ಸ್ನ ಫಾಲೋ ಮಾಡೋಣ. ಪಾಯಿಂಟ್ ಬಿ ಇಂದ ಒಂದು ಆರ್ಕ್ ಡ್ರಾ ಮಾಡಬೇಕು. ಮತ್ತು ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು B' ಇಂದನೂ ಒಂದು ಆರ್ಕ್ ಡ್ರಾ ಮಾಡೋಣ. ನೆಕ್ಸ್ಟ್ ಈ ಆ್ಯಂಗಲ್ನ ಮೆಷರ್ಮೆಂಟ್ ಮಾಡಾದ್ಮೇಲೆ ಈ ಲೈನಿಗೆ ಕಟ್ ಮಾಡಿ. ಲೈನ್ನ ಕಟ್ ಮಾಡಾದ್ಮೇಲೆ ಅದನ್ನ ಜಾಯಿನ್ ಮಾಡೋದು ಕೆಲಸ ಅಷ್ಟೇ. ಸೊ B' ಇಂದ ಇದಕ್ಕೆ ಜಾಯಿನ್ ಮಾಡೋದು ಕೆಲಸ ನಮಗೆ. ಸೊ ಈ ಪಾಯಿಂಟು C'. ಸೊ ನಮಗೆ ಬೇಕಾಗಿರೋ ಟ್ರಯಾಂಗಲ್ ಯಾವುದು, ಇದು AC' B' ಅಥವಾ AB' C' ನಮಗೆ ರಿಕ್ವೈರ್ಡ್ ಟ್ರಯಾಂಗಲ್. ಅದರದ್ದು ಸ್ಕೇಲ್ ಫ್ಯಾಕ್ಟರ್ 2/3. ಅಂದರೆ ಈ ಎಲ್ಲ ಸೈಡ್ಸ್ ಮೆಷರ್ ಮಾಡಿದ್ರೆ ಮಲ್ಟಿಪ್ಲೈ ಬೈ 2/3 ಮಾಡಿದ್ರೆ ಇದು ಒರಿಜಿನಲ್ ಟ್ರಯಾಂಗಲ್ ಬರುತ್ತೆ. ಆಯಿತಾ? ಸೊ ನಮಗೆ ರಿಕ್ವೈರ್ಡ್ ಟ್ರಯಾಂಗಲ್
B dash, C dash. Is the required triangle. ಮತ್ತೆ ಏನು ಹೇಳಬಹುದು ಈ ಟ್ರಯಾಂಗಲ್ ಬಗ್ಗೆ? A B dash by AB is equal to A C dash by AC, which is equal to B dash C dash by BC. ಈ ಎಲ್ಲ ರೇಷಿಯೋ ಎಷ್ಟಾಗುತ್ತೆ? ನಮ್ಮ ಸ್ಕೇಲ್ ಫ್ಯಾಕ್ಟರ್ 2/3. ಅರ್ಥ ಆಯ್ತಾ? ನೆಕ್ಸ್ಟ್ ನಮ್ಮದು ಕ್ವೆಶ್ಚನ್ ನಂಬರ್ 4 ಮಾಡೋಣ, ಎಕ್ಸಸೈಸ್ 1.1 ಅಲ್ಲಿ. ಸೊ ಈ ಕ್ವೆಶ್ಚನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ? ಐಸೋಸೆಲೆಸ್ ಟ್ರಯಾಂಗಲು ಅಂದರೆ 2 ಸೈಡ್ ಸೇಮ್ ಆಗಿರುತ್ತೆ, 2 ಸೈಡ್ ಲೆಂತ್ ಸೇಮ್ ಆಗಿರುತ್ತೆ. ಅದರದ್ದು ಬೇಸ್ 8 ಸೆಂಟಿಮೀಟರ್ಸ್ ಮತ್ತು ಆಲ್ಟಿಟ್ಯೂಡ್ ಅಂದರೆ ಹೇಳ್ತೀನಿ. ಇವಾಗ ಇದು ಐಸೋಸೆಲೆಸ್ ಟ್ರಯಾಂಗಲು. ಆಲ್ಟಿಟ್ಯೂಡ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ಇದು ಒಂದು ಪರ್ಪೆಂಡಿಕ್ಯುಲರ್, ಬೇಸಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಇದರ ಹೈಟು 4 ಸೆಂಟಿಮೀಟರ್ಸ್, ಬೇಸ್ 8 ಸೆಂಟಿಮೀಟರ್ಸ್ ಮತ್ತು ಸ್ಕೇಲ್ ಫ್ಯಾಕ್ಟರ್ 1/2 ಅಂದರೆ 1/2 ಅಂದರೆ 3/2 ಸ್ಕೇಲ್ ಫ್ಯಾಕ್ಟರ್ ಮಾಡಬೇಕು. ಆಯಿತಾ? ಸೊ ಫಸ್ಟ್ ನಾವು ಏನು ಮಾಡಬೇಕು ಕೆಲಸ? ಐಸೋಸೆಲೆಸ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಐಸೋಸೆಲೆಸ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಾವು ಇವಾಗ ಬೇಸ್ ಡ್ರಾ ಮಾಡಬೇಕು. ಫಸ್ಟ್ ಬೇಸ್ 8 ಸೆಂಟಿಮೀಟರ್ಸ್ ಎ ಬಿ ಅಂತ ಹೆಸರು ಕೊಡ್ತೀನಿ. ನೆಕ್ಸ್ಟು ಆಲ್ಟಿಟ್ಯೂಡ್ ಅಂತ 4 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಈ ಆಲ್ಟಿಟ್ಯೂಡ್ನ ಡ್ರಾ ಮಾಡೋಣ. ಈ ಆಲ್ಟಿಟ್ಯೂಡ್ನ ಹೆಂಗೆ ಡ್ರಾ ಮಾಡೋದು? ಈ ಎ ಬಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಬೇಕು. ಸೊ 9th ಸ್ಟ್ಯಾಂಡರ್ಡಲ್ಲಿ ಆಗಲೇ ಕಲ್ತಿದ್ದೀರಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹೆಂಗೆ ಮಾಡೋದು ಅಂತ, ಅದನ್ನ ತೋರಿಸ್ತೀನಿ ಇಲ್ಲಿ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಕ್ಕೆ ಕಾಂಪಸ್ನ ಎ ಅಲ್ಲಿಡಿ ಮತ್ತು ಒಂದು ಮೆಷರ್ಮೆಂಟ್ ತೊಗೊಳ್ಳಿ. ಈ ಲೈನ್ ಸೆಗ್ಮೆಂಟ್ಗಿಂತ ಸ್ವಲ್ಪ ಕಮ್ಮಿ ಇರಬೇಕು. ಸೊ ಸ್ವಲ್ಪ ಕಮ್ಮಿ ಮಾಡ್ತೀನಿ ಮತ್ತು ಒಂದು ಆರ್ಕ್ ಕಟ್ ಮಾಡಿ. ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಪಾಯಿಂಟ್ ಬಿ ಇಂದ ಆರ್ಕ್ ಕಟ್ ಮಾಡಿ. ಮತ್ತು ಕೆಳಗಡೆನೂ ಆರ್ಕ್ ಕಟ್ ಮಾಡ್ತಾಯಿದ್ದೀನಿ ಮತ್ತು ಪಾಯಿಂಟ್ ಎ ಇಂದ ಆರ್ಕ್ ಕಟ್ ಮಾಡ್ತೀನಿ. ಈ ಮೆಷರ್ಮೆಂಟ್ ಎಲ್ಲ ಸೇಮ್ ಇತ್ತು. ಆಯಿತಾ? ಮೆಷರ್ಮೆಂಟ್ ಚೇಂಜ್ ಮಾಡೋದು ಪ್ರಯೋಜನ ಇಲ್ಲ, ಮಾಡಬಾರ್ದು, ಚೇಂಜ್ ಮಾಡಲೇಬಾರ್ದು. ಅದಾದಮೇಲೆ ಈ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಇದು ನಮ್ಮದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಇವಾಗ ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರಲ್ಲಿ ಎಷ್ಟು ಹೈಟ್ ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ಸ್ ಅಲ್ವಾ? ಸೊ ಸ್ಕೇಲಲ್ಲಿ 4 ಸೆಂಟಿಮೀಟರ್ಸ್ನ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಬರುತ್ತೆ ಅಲ್ವಾ? ಸೊ ಇದು ನಮ್ಮದು ಪಾಯಿಂಟ್ ಸಿ. ಸೊ ಎ ಸಿ ಮತ್ತು ಬಿ ಸಿನ ಜಾಯಿನ್ ಮಾಡೋಣ. ಎ ಸಿ ಬಿ ಸಿ ಜಾಯಿನ್ ಮಾಡಾದ್ಮೇಲೆ ಇದು ನಮ್ಮದು ರಿಕ್ವೈರ್ಡ್ ಟ್ರಯಾಂಗಲ್. ಈ ರಿಕ್ವೈರ್ಡ್ ಟ್ರಯಾಂಗಲ್ ನೋಡಿದ್ರೆ ನಮ್ಮದು ಹೈಟ್ 4 ಸೆಂಟಿಮೀಟರ್ಸ್ ಇರಬೇಕು, ಬೇಸ್ 8 ಸೆಂಟಿಮೀಟರ್ಸ್ ಅಂತ ಇರಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸ್ಕೇಲ್ ಫ್ಯಾಕ್ಟರ್ 3/2 ಅಂತ ಒಂದು ಸಿಮಿಲರ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಇವಾಗ ನೋಡಿ ಸ್ಕೇಲ್ ಫ್ಯಾಕ್ಟರ್ >1 ಅಂತ ಇದೆ ಅಲ್ವಾ? ಸೊ ಅದನ್ನ ಸರಿಯಾಗಿ ಮೆಷರ್ ಮಾಡಬೇಕು. ಸೊ ಫಸ್ಟ್ ಏನು? ಅಕ್ಯೂಟ್ ಆ್ಯಂಗಲ್, ಇದಕ್ಕೆ AX ಅಂತ ಹೆಸರು ಕರೆಯೋಣ. ಈ ಅಕ್ಯೂಟ್ ಆ್ಯಂಗಲ್ನ ಎಷ್ಟು ಪಾರ್ಟ್ಸಿಗೆ ಡಿವೈಡ್ ಮಾಡಬೇಕು? 3:2 ಅಲ್ವಾ? ಸೊ ಯಾವ್ದು ಗ್ರೇಟರ್ ಇದೆ? 3 ಗ್ರೇಟರ್ ಇದೆ. ಸೊ 3 ಪಾರ್ಟ್ಸಿಗೆ ಡಿವೈಡ್ ಮಾಡಬೇಕು. 1 2 3. ಸೊ 3 ಪಾರ್ಟ್ಸಿಗೆ ಡಿವೈಡ್ ಮಾಡಿದ್ನಲ್ವಾ? ನೆಕ್ಸ್ಟು ಹೆಸರು ಕೊಡ್ತೀನಿ. A1 A2 A3 ಅಂತ ಹೆಸರು ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ್ದು ಜಾಯಿನ್ ಮಾಡಬೇಕು ಇದರಲ್ಲಿ? ಸ್ಕೇಲ್ ಫ್ಯಾಕ್ಟರ್ >1 ಇದೆ ಅಲ್ವಾ? ಸೊ >1 ಇದ್ದಾಗ ಯಾವ್ದು ಚಿಕ್ಕದಾಗಿದ್ದೆ ಅದನ್ನ ಜಾಯಿನ್ ಮಾಡಬೇಕು ಬಿಗೆ. ಸೊ 2 is always less than 3 ಅಲ್ವಾ? ಸೊ A2 ಮತ್ತು ಬಿನ ಜಾಯಿನ್ ಮಾಡಿದೆ. ಇವಾಗ ನೆಕ್ಸ್ಟ್ ಕೆಲಸ ಏನು? ಈ ಪಾಯಿಂಟ್ ಎ ಬಿನ, ಈ ಲೈನ್ ಎ ಬಿನ ಎಕ್ಸ್ಟೆಂಡ್ ಮಾಡೋಣ. ಇವಾಗ A3 ಇಂದ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಈ ಲೈನ್ A2 ಬಿಗೆ ಪ್ಯಾರಲಲ್ ಇರಬೇಕು. ಆಯಿತಾ? ಸೊ ಅದೇ 3/2 ಸ್ಕೇಲ್ ಫ್ಯಾಕ್ಟರ್ ಇದೆ ಅಲ್ವಾ? ಸೊ A3 ಇಂದ ಪ್ಯಾರಲಲ್ ಲೈನ್ ಡ್ರಾ ಮಾಡೋಣ. ಸೊ ಪ್ಯಾರಲಲ್ ಲೈನ್ ಡ್ರಾ ಮಾಡೋಕ್ಕೆ ಕಾಂಪಸಲ್ಲಿ ಒಂದು ಮೆಷರ್ಮೆಂಟ್ ತೊಗೊಳ್ಳಿ. A2 ಇಂದ ಆರ್ಕ್ ಕಟ್ ಮಾಡಿ. ಆಯಿತಾ? ಈ ಮೆಷರ್ಮೆಂಟ್ ಚೇಂಜ್ ಮಾಡಲೇಬೇಡಿ. A3 ಇಂದಾನೆ ಇನ್ನೊಂದು ಆರ್ಕ್ ಕಟ್ ಮಾಡಿ. ಆಯಿತಾ? ನೆಕ್ಸ್ಟ್ ಸ್ಟೆಪ್ ಏನು? ಇದನ್ನ ಮೆಷರ್ಮೆಂಟ್ ಮಾಡಿ
ಮೆಷರ್ಮೆಂಟ್ ಮಾಡಿದ ತಕ್ಷಣ ಈ ಎರಡನೇ ಆರ್ಕ್ ಮಾಡಿದ್ವಲ್ಲ ಅದನ್ನ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿ ಪ್ಯಾರಲಲ್ ಲೈನ್ ಡ್ರಾ ಮಾಡೋಕ್ಕೆ. ಸೊ ಕಟ್ ಮಾಡಾದಮೇಲೆ A3ಇಂದ ಆ ಇಂಟರ್ಸೆಕ್ಷನ್ ಪಾಯಿಂಟಿಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಿ, ಆಯಿತಾ. ಸೊ ಇದು A to Bಗೆ ಒಂದು ಪ್ಯಾರಲಲ್ ಲೈನ್ ಸಿಕ್ತು, ಇದಕ್ಕೆ ಪಾಯಿಂಟ್ B' ಅಂತ ಕರೆಯೋಣ. ನೆಕ್ಸ್ಟ್ ಕೆಲಸ ಏನು ನಮ್ಮದು, ಈ AC ಎಕ್ಸ್ಟೆಂಡ್ ಮಾಡೋಣ. ಇದು BCಗೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು, ಇದು B' ಇಂದ ಈಗ ಇಂಟರ್ಸೆಕ್ಟ್ ಆಗಬೇಕು. ಸೊ BC ಮತ್ತು ಇಲ್ಲಿ ಒಂದು ಪ್ಯಾರಲಲ್ ಲೈನ್ ಬರುತ್ತೆ, ಆ ಪ್ಯಾರಲಲ್ ಲೈನ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಆಯಿತಾ. ಸೊ ಪ್ಯಾರಲಲ್ ಲೈನ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ನೋಡೋಣ. ಸೊ ಇದು ಒಂದು ಆ್ಯಂಗಲ್ ಡ್ರಾ ಮಾಡಬೇಕು, ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು B' ಇಂದನೂ ಆ್ಯಂಗಲ್ ಕಟ್ ಮಾಡಿ. ಅದಾದಮೇಲೆ ಈ ಆ್ಯಂಗಲ್ ಮೆಷರ್ಮೆಂಟ್ ತೊಗೊಂಬಿಟ್ಟು ಕಾಂಪಸಲ್ಲಿ ನಿಮ್ಮ ಪೆನ್ಸಿಲ್ ಯಾವಾಗಲೂ ಶಾರ್ಪ್ ಇರಬೇಕು, ಆಯಿತಾ. ಇಲ್ಲದಿದ್ದರೆ ಇದು ಯಾವುದು ಮೆಷರ್ಮೆಂಟ್ ಸರಿಗೆ ಬರೋಲ್ಲ. ಸೊ ಈ ಆ್ಯಂಗಲ್ನ ಮೆಷರ್ಮೆಂಟ್ ಮಾಡಿಬಿಟ್ಟು ಈ ಪಾಯಿಂಟಿಂದ ಕಟ್ ಮಾಡಿ, ಆಯಿತಾ. ಕಟ್ ಮಾಡಾದಮೇಲೆ ಸುಮ್ಮನೆ B' ಮತ್ತು ಇದನ್ನ ಜಾಯಿನ್ ಮಾಡಿ ಪ್ಯಾರಲಲ್ ಲೈನ್ ಬರೋಕ್ಕೆ. ಸೊ ಇದು ಪ್ಯಾರಲಲ್ ಲೈನ್ ಬಂತು, ಇದು ನಮ್ಮ ಪ್ಯಾರಲಲ್ ಲೈನ್. ಈ ಪಾಯಿಂಟಿಗೆ C' ಅಂತ ಹೆಸರು ಕರೆಯೋಣ. ಸೊ ನಮ್ಮದು ರಿಕ್ವೈರ್ಡ್ ಟ್ರಯಾಂಗಲ್ ಏನು, ಇದು ಈ ದೊಡ್ಡ ಟ್ರಯಾಂಗಲ್ ಇದೆ ಅಲ್ವಾ, ಇದು 3/2 ಟೈಮ್ಸ್ ದ ಒರಿಜಿನಲ್ ಟ್ರಯಾಂಗಲ್ ABC ಅಲ್ವಾ. ಸೊ ಇದು ರಿಕ್ವೈರ್ಡ್ ಟ್ರಯಾಂಗಲ್ ಏನು, AC'B'. ಈ AC'B' ಬಗ್ಗೆ ಏನು ಹೇಳ್ಬೋದು ನಮಗೆ, AC'/AC is equal to AB'/AB which is equal to B'/C'/BC ಅಲ್ವಾ. ಯಾಕಂದರೆ ಇದು ಸಿಮಿಲರ್ ಟ್ರಯಾಂಗಲ್ಗಳು, ಮತ್ತು ಇದು ಎಲ್ಲದಕ್ಕೂ ಎಷ್ಟು ರೇಷಿಯೋ ಇರುತ್ತೆ, ಸ್ಕೇಲ್ ಫ್ಯಾಕ್ಟರ್ 3/2. ಸೊ ಇದು ನಮ್ಮದು ಕ್ವೆಶ್ಚನ್ ನಂಬರ್ 4. ಓಕೆ, ನೆಕ್ಸ್ಟು ನಮಗೆ ಕ್ವೆಶ್ಚನ್ ನಂಬರ್ 5 ಮಾಡೋಣ ಈ ಎಕ್ಸಸೈಸಿಂದ. ಸೊ ಕ್ವೆಶ್ಚನ್ ನಂಬರ್ 5ಅಲ್ಲಿ ಏನು ಹೇಳಿದ್ದಾರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, BCಗೆ 6 ಸೆಂಟಿಮೀಟರ್ಸ್, ABಗೆ 5 ಸೆಂಟಿಮೀಟರ್ಸ್, ಆ್ಯಂಗಲ್ ABCಗೆ 60 ಡಿಗ್ರೀಸ್, ಮತ್ತು ಸ್ಕೇಲ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ, <1 ಅಂದರೆ 3/4 ಅಂತ ಕೊಟ್ಟಿದ್ದಾರೆ. ಸೊ ಈ ಟ್ರಯಾಂಗಲ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅದೇ ಇಂಪಾರ್ಟೆಂಟ್ ಪಾರ್ಟ್ ಈ ಕ್ವೆಶ್ಚನಲ್ಲಿ. ಸೊ ಯಾವ್ದು ದೊಡ್ಡ ಸೈಡ್ ಇದೆ ಇದರಲ್ಲಿ, BC 6 ಸೆಂಟಿಮೀಟರ್ಸ್, AB 5 ಸೆಂಟಿಮೀಟರ್ಸ್, ದೊಡ್ಡ ಸೈಡು BC. ಸೊ ಯಾವಾಗಲೂ ನಾನು ದೊಡ್ಡ ಸೈಡ್ ಅಂತ ಬೇಸ್ ತೊಗೊತೀನಿ. ಸೊ BCಗೆ 6 ಸೆಂಟಿಮೀಟರ್ಸ್ ಮಾಡ್ತೀನಿ, ಇದಕ್ಕೆ BC ಅಂತ ಹೆಸರು ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ABಗೆ 5 ಸೆಂಟಿಮೀಟರ್ಸ್. ನಿಮ್ಮ ಪಾಯಿಂಟ್ A ಇಲ್ಲಿ ಎಲ್ಲೋ ಬರುತ್ತೆ. ಸೊ ಅದನ್ನು ಮಾಡೋದು ಮುಂಚೆ ಈ ಆ್ಯಂಗಲ್ 60 ಡಿಗ್ರೀಸ್ ABCಗೆ 60 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ, ಆ ಆ್ಯಂಗಲ್ನ ಡ್ರಾ ಮಾಡೋಣ. ನೀವು ಬೇಕಾದರೆ ಎಕ್ಸಾಮಲ್ಲಿ ಪ್ರೊಟ್ರಾಕ್ಟರ್ ಉಪಯೋಗಿಸ್ಬಿಟ್ಟು ಮಾಡ್ಬೋದು, ಅಥವಾ ಕಾಂಪಸ್ ಉಪಯೋಗಿಸ್ಬಿಟ್ಟು ಮಾಡ್ಬೋದು. ನಾನು ಬೋರ್ಡಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರೊಟ್ರಾಕ್ಟರ್ ಉಪಯೋಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ 60 ಡಿಗ್ರೀಸ್ ಡ್ರಾ ಮಾಡಿ. ಸೊ ನಿಮ್ಮ ಪಾಯಿಂಟ್ A ಈ ಲೈನ್ ಮೇಲೆ ಬರುತ್ತೆ ಅಲ್ವಾ, ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ, ABಗೆ 5 ಸೆಂಟಿಮೀಟರ್ಸ್ ಬರುತ್ತೆ. ಸೊ ಈ B ಇಂದ ಪಾಯಿಂಟ್ Aಗೆ 5 ಸೆಂಟಿಮೀಟರ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಏನು ಮಾಡೋದು, ನಿಮ್ಮ ಕಾಂಪಸ್ನ 5 ಸೆಂಟಿಮೀಟರ್ಸ್ ಇಟ್ಕೊಂಡ್ಬಿಟ್ಟು 5 ಸೆಂಟಿಮೀಟರ್ಸ್ ಮೆಷರ್ ಮಾಡಿಬಿಟ್ಟು Aಗೆ ಕಟ್ ಮಾಡಿ, ಆಯಿತಾ. ಸೊ ಇದು ನಮಗೆ ಪಾಯಿಂಟ್ A ಬಂತು, ಮತ್ತು A ಮತ್ತು C ಜಾಯಿನ್ ಮಾಡೋದು, ನಮ್ಮ ಟ್ರಯಾಂಗಲ್ ಬಂತು ಇಲ್ಲಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸ್ಕೇಲ್ ಫ್ಯಾಕ್ಟರ್ 3/4 ಅಂತ ಕೊಟ್ಟಿದ್ದಾರೆ. ಏನು ಸ್ಟೆಪ್ಸ್ ಫಾಲೋ ಮಾಡಿದ್ವಿ ಮುಂಚೆ ಅದೇ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ಫಸ್ಟು ಅಕ್ಯೂಟ್ ಆ್ಯಂಗಲ್ BXನ ರೇ ಎಕ್ಸ್ಟೆಂಡ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು, BXನ ಎಷ್ಟು ಪಾರ್ಟಿಗೆ ಡಿವೈಡ್ ಮಾಡಬೇಕು, ಇಲ್ಲಿ 3/4 ಅಂತ ಕೊಟ್ಟಿದ್ದಾರೆ. ಸೊ 3 ಮತ್ತು 4ಅಲ್ಲಿ ಯಾವ್ದು ದೊಡ್ಡದಾಗಿದೆ, 4 ದೊಡ್ಡದಾಗಿದೆ ಅಲ್ವಾ. ಸೊ ಅದಕ್ಕೆ ರೇ BXನ 4 ಪಾರ್ಟ್ಸಿಗೆ ಡಿವೈಡ್ ಮಾಡಬೇಕು. ಸೊ ಮಾಡ್ತಾ ಇದ್ದೀನಿ ಅದನ್ನ, 1 2 3 4. ಸೊ ಪ್ರೊಸೀಡ್ ಮಾಡೋದು ಮುಂಚೆ ಇದಕ್ಕೆ ಹೆಸರು ಕೊಡೋಣ, B1 B2 B3 ಮತ್ತು B4 ಅಂತ ಹೆಸರು ಕೊಡೋಣ.
ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ B4 ಮತ್ತು ಸಿಗೆ ಜಾಯಿನ್ ಮಾಡಬೇಕು. ಯಾಕೆ ಅಂದರೆ ಇದು 3/4 ಅಂತ ಸ್ಕೇಲ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಅಲ್ವಾ. ಸೊ 3/4 ಸ್ಕೇಲ್ ಫ್ಯಾಕ್ಟರಲ್ಲಿ <1 ಆಗುತ್ತೆ. ಸೊ <1 ಆದಾಗ ಯಾವ್ದು ದೊಡ್ಡದಾಗಿದೆ ಅದನ್ನ ಜಾಯಿನ್ ಮಾಡಬೇಕು. ಸೊ B4 ಮತ್ತು ಸಿಗೆ ಜಾಯಿನ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ B4 ಸಿಗೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಆ ಪ್ಯಾರಲಲ್ ಲೈನ್ ಯಾವುದಕ್ಕೆ ಪ್ಯಾರಲಲ್ ಇರಬೇಕು, ಯಾವ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಬೇಕು. ಇವಾಗ 3/4 ಅಂತ ಕೊಟ್ಟಿದ್ದಾರಲ್ವಾ, ಅದಕ್ಕೆ B3ಗೆ ಇಂಟರ್ಸೆಕ್ಟ್ ಆಗಬೇಕು ಮತ್ತು B4 ಸಿಗೆ ಪ್ಯಾರಲಲ್ ಇರಬೇಕು. ಸೊ ಪ್ಯಾರಲಲ್ ಲೈನ್ ಡ್ರಾ ಮಾಡೋಣ. ಇವಾಗ ಇದಾಗಲೇ 3ನೇ ಸತಿ ಮಾಡ್ತಾ ಇರೋದು ಪ್ಯಾರಲಲ್ ಲೈನ್. ಸೊ ತುಂಬ ಈಸಿಯಾಗಿ ಇರಬೇಕು. ಇವಾಗ ಒಂದು ಆರ್ಕ್ ಕಟ್ ಮಾಡ್ತೀನಿ ಕಾಂಪಸಲ್ಲಿ. ಇವಾಗ ಅದೇ ಮೆಷರ್ಮೆಂಟ್ ಇಟ್ಕೊಂಬಿಟ್ಟು B3ಇಂದ ಇಟ್ಕೊಂಬಿಟ್ಟು ಇನ್ನೊಂದು ಆರ್ಕ್ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಈ ಥರ, ಆಯಿತಾ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ ಆರ್ಕ್ ಮೆಷರ್ಮೆಂಟ್ ತೊಗೊಂಬಿಟ್ಟು ಈ ಆ್ಯಂಗಲ್ ಎಷ್ಟು ದೊಡ್ಡದಾಗಿದೆ ಅಂತ ಕಾಂಪಸಲ್ಲಿ ಮೆಷರ್ಮೆಂಟ್ ತೊಗೊಳ್ಳಿ. ಮತ್ತು 2ನೇ ಆರ್ಕ್ ಡ್ರಾ ಮಾಡೋದ್ವಲ್ಲ ಅಲ್ಲಿ ಇಟ್ಕೊಂಬಿಟ್ಟು ಕಟ್ ಮಾಡಿ ಪ್ಯಾರಲಲ್ ಲೈನ್ ತೊಗೊಳ್ಳೋಕ್ಕೆ. ಇವಾಗ ಈ B3 ಮತ್ತು ಇದನ್ನ ಜಾಯಿನ್ ಮಾಡಿದಾಗ ಪ್ಯಾರಲಲ್ ಲೈನ್ ಬರುತ್ತೆ ನಮಗೆ, ಆಯಿತಾ. ಸೊ ಇದು B3 ಮತ್ತು ಈ ಪಾಯಿಂಟ್ಗೆ C' ಅಂತ ಹೆಸರು ಕೊಡೋಣ, ಆಯಿತಾ. ಸೊ ಈ B3C ನಮಗೆ ಪ್ಯಾರಲಲ್ ಲೈನ್ ಬಂತು. B3 ಇಂಟರ್ಸೆಕ್ಟ್ ಆಗ್ತಾ ಇದೆ ಮತ್ತು ಲೈನ್ BCಗೆ ಜಾಯಿನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಸ್ಕೇಲ್ ಫ್ಯಾಕ್ಟರ್ 3/4 ಮಾಡೋಕ್ಕೆ ಏನು, ಇವಾಗ AC ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಆ ಪ್ಯಾರಲಲ್ ಲೈನ್ ಯಾವ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಬೇಕು, C' ಇಂಟರ್ಸೆಕ್ಟ್ ಆಗಬೇಕು. ಸೊ ಇವಾಗ ಅದೇ ಸ್ಟೆಪ್ಸ್ನ ಫಾಲೋ ಮಾಡೋಣ. ಇವಾಗ ACಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು ಅಲ್ವಾ. ಸೊ ಈ ಆ್ಯಂಗಲ್ ಮೆಷರ್ ಮಾಡೋಣ ಮತ್ತು ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು C' ಆರ್ಕ್ ಕಟ್ ಮಾಡೋಣ, ಆಯಿತಾ. ಸೊ ಅದಾದಮೇಲೆ ಈ ಆ್ಯಂಗಲ್ ಮೆಷರ್ಮೆಂಟ್ ತೊಗೋಬೇಕು. ಸೊ C' ಇದಕ್ಕೆ ಆ್ಯಂಗಲ್ ಮೆಷರ್ಮೆಂಟ್ ತೊಗೊಳ್ಳಿ ಕಾಂಪಸಲ್ಲಿ. ಆ ಆ್ಯಂಗಲ್ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು 2ನೇ ಆರ್ಕ್ ಡ್ರಾ ಮಾಡುವಲ್ಲ ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಾದ್ಮೇಲೆ C' ಮತ್ತು ಈ ಪಾಯಿಂಟಿಗೆ ಜಾಯಿನ್ ಮಾಡಿದ್ರೆ ಪ್ಯಾರಲಲ್ ಲೈನ್ ಬರುತ್ತೆ ನಮ್ಮದು ಅಲ್ವಾ. ಇದು ಪಾಯಿಂಟ್ A' ಅಂತ ಹೆಸರು ಕರೆಯೋಣ. ಸೊ ನಮಗೆ ಬೇಕಾಗಿರೋ ಟ್ರ್ಯಾಂಗಲ್ ಯಾವುದು, A', B, C'. ಇದು ನಂದು ಬೇಕಾಗಿರೋ ಟ್ರ್ಯಾಂಗಲ್, ಆಯಿತಾ. ಸೊ ತಿರ್ಗಾ ಬರೆಯೋಣ ಇಲ್ಲಿ. ನಮಗೆ ರಿಕ್ವೈರ್ಡ್ ಟ್ರ್ಯಾಂಗಲು A', B, C'. ಈ ಟ್ರಯಾಂಗಲ್ ಬಗ್ಗೆ ಏನು ಹೇಳ್ಬೋದು ನಾವು, A', B by AB, A', B by AB is equal to A', C' by AC, which is equal to B, C' by BC. ಮತ್ತು ಈ ಎಲ್ಲ ಮೆಷರ್ಮೆಂಟ್ ಎಷ್ಟಾಗುತ್ತೆ, ನಮ್ಮದು ಸ್ಕೇಲ್ ಫ್ಯಾಕ್ಟರ್ 3/4. ಸೊ ಇದು ಕ್ವೆಶ್ಚನ್ ನಂಬರ್ 5 ಈ ಎಕ್ಸಸೈಸ್ ಅಲ್ಲಿ. ಓಕೆ, ನಾವು ಇವಾಗ ಲಾಸ್ಟ್ ಕ್ವೆಶ್ಚನ್ ಈ ಎಕ್ಸಸೈಸಲ್ಲಿ ಕ್ವೆಶ್ಚನ್ ನಂಬರ್ 6 ಮಾಡ್ತಾ ಇದ್ದೀನಿ. ಈ ಕ್ವೆಶ್ಚನಲ್ಲಿ BC 7 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ B ಇಸ್ 45 ಡಿಗ್ರೀಸ್, ಆ್ಯಂಗಲ್ A ಇಸ್ 105 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಟ್ರಯಾಂಗಲ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಹೆಂಗಿರುತ್ತೆ, ಇದು BC 7 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ ಆ್ಯಂಗಲ್ B ಇಸ್ ಈಕ್ವಲ್ ಟು 45 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು 45 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡ್ಬೋದು, ಆಯಿತಾ. ನೆಕ್ಸ್ಟ್ ಇದು ಆ್ಯಂಗಲ್ A 105 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಆ್ಯಂಗಲ್ ಎನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು, A ಎಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಏನು ಮಾಡಬೇಕು, 2 ಆ್ಯಂಗಲ್ ಕೊಟ್ಟಿದ್ದಾರೆ ಅಲ್ವಾ. ಸೊ 3ನೇ ಆ್ಯಂಗಲ್ ಕಂಡುಹಿಡಿಯೋದು ತುಂಬ ಈಸಿ. ಯಾಕಂದರೆ ಟ್ರಯಾಂಗಲಲ್ಲಿ ಏನು ಎಲ್ಲ 3 ಆ್ಯಂಗಲ್ಸ್ ಆ್ಯಡ್ ಮಾಡಿದ್ರೆ 180 ಡಿಗ್ರೀಸ್ ಬರುತ್ತೆ ಅಲ್ವಾ. ಸೊ ಇದು ನಾವು ಏನು ಹೇಳ್ಬೋದು, ಆ್ಯಂಗಲ್ A ಪ್ಲಸ್ ಆ್ಯಂಗಲ್ B ಪ್ಲಸ್ ಆ್ಯಂಗಲ್ C ಇಸ್ ಈಕ್ವಲ್ ಟು 180 ಡಿಗ್ರೀಸ್ ಅಲ್ವಾ. ಸೊ ಆ್ಯಂಗಲ್ B ಆಗಲೇ ಕೊಟ್ಟಿದ್ದಾರೆ, ಆ್ಯಂಗಲ್ A ಆಗಲೇ ಕೊಟ್ಟಿದ್ದಾರೆ. ಆ್ಯಂಗಲ್ Aಗೆ 105 ಡಿಗ್ರೀಸ್ ಕೊಟ್ಟಿದ್ದಾರೆ, ಆ್ಯಂಗಲ್ Bಗೆ 45 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು 2 ಆ್ಯಡ್ ಮಾಡಿದ್ರೆ 105 ಪ್ಲಸ್ 45 150 ಆಗುತ್ತೆ ಅಲ್ವಾ. ಸೊ ಆ್ಯಂಗಲ್ C ಇಸ್ ಈಕ್ವಲ್ ಟು 180 ಡಿಗ್ರೀಸ್ ಮೈನಸ್ 150 ಡಿಗ್ರೀಸ್ ವಿಚ್ ಇಸ್ ಈಕ್ವಲ್ ಟು 30 ಡಿಗ್ರೀಸ್. ಸೊ ಯಾವಾಗಲೂ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡುವಾಗ 2 ಆ್ಯಂಗಲ್ ಕೊಟ್ಟಿದ್ರೆ ಮತ್ತು 1 ಸೈಡ್ ಕೊಟ್ಟಿದ್ರೆ ಏನು ಮಾಡಬೇಕು, ಯಾವಾಗಲೂ ಆ ಸೈಡ್
ಪಕ್ಕದ 2 ಆ್ಯಂಗಲ್ ನಾವು ಕಂಡುಹಿಡಿಬೇಕು. ಇದು ಇಲ್ಲದೇ ಇದ್ದರೆ ನಾವು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಈ ಕ್ವೆಶ್ಚನಲ್ಲಿ. ಸೊ ನಮಗೆ ಆ್ಯಂಗಲ್ ಸಿ ಎಷ್ಟು ಬಂತು? ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 30 ಡಿಗ್ರೀಸ್ ಅಂತ ಬಂತು. ಸೊ ಈ ಆ್ಯಂಗಲ್ ಆ್ಯಂಗಲ್ ಎ 105 ಡಿಗ್ರೀಸ್ ಅಂತ ಕೊಟ್ಟಿದ್ರೆ ಅದೇನು ಪ್ರಯೋಜನ ಇಲ್ಲ ಈ ಕ್ವೆಶ್ಚನಲ್ಲಿ, ಯಾಕಂದರೆ ಎ ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಇವಾಗ ಕನ್ಸ್ಟ್ರಕ್ಷನ್ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು, ಈ ಬೇಸ್ 7 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ, ಆ ಬೇಸ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಬೇಸ್ ಎಷ್ಟು? ಬಿ ಸಿ 7 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಆ್ಯಂಗಲ್ ಬಿ ಇಸ್ 45 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಬೇಕಾದರೆ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಥವಾ ಪ್ರೊಟ್ರಾಕ್ಟರ್ ಉಪಯೋಗಿಸ್ಬೋದು. ಇದು 45 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆ್ಯಂಗಲ್ ಸಿ ಎಷ್ಟು ಕೊಟ್ಟಿದ್ದಾರೆ? 30 ಡಿಗ್ರೀಸ್. ಸೊ ಸಿ ಪ್ರೊಟ್ರಾಕ್ಟರ್ ಇಟ್ಬಿಟ್ಟು 30 ಡಿಗ್ರೀಸ್ನ ಮೆಷರ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡೋದು? ಈ ಎಲ್ಲ ಈ ಲೈನ್ಗಳು ಜಾಯಿನ್ ಮಾಡೋದು. ಸೊ ಇದು ನಮ್ಮದು ರಿಕ್ವೈರ್ಡ್ ಟ್ರಯಾಂಗಲ್. ಸೊ ಈ ಆ್ಯಂಗಲ್ ಮೆಷರ್ ಮಾಡಿದ್ರೆ ಎಷ್ಟು ಬರುತ್ತೆ? 105 ಡಿಗ್ರೀಸ್ ಅಂತ ಬರುತ್ತೆ. ಸೊ ಇದು ರಿಕ್ವೈರ್ಡ್ ಟ್ರಯಾಂಗಲ್. ಈ ರಿಕ್ವೈರ್ಡ್ ಟ್ರಯಾಂಗಲ್ಗೆ ಸಿಮಿಲರ್ ಟ್ರಯಾಂಗಲ್ ಡ್ರಾ ಮಾಡಬೇಕು. ಅದರ ಟ್ರಯಾಂಗಲ್ ಸ್ಕೇಲ್ ಫ್ಯಾಕ್ಟರು 4/3 ಇರಬೇಕು ಅಲ್ವಾ. ಸೊ ಈ ತಿರ್ಗಾ ಸೇಮ್ ಸ್ಟೆಪ್ಸ್ ಫಾಲೋ ಮಾಡೋದು. ಬಿಯಿಂದ ಒಂದು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡೋದು. ಈ ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಾದ್ಮೇಲೆ ಎಷ್ಟು ಪಾರ್ಟ್ಸಿಗೆ ಡಿವೈಡ್ ಮಾಡಬೇಕು? ಇವಾಗ ಬಿ ಎಕ್ಸ್ ಮತ್ತು ಈ ಬಿ ಎಕ್ಸ್ ರೇ ಡ್ರಾ ಮಾಡಿದ್ವಿ. ಈ ಬಿ ಎಕ್ಸ್ನ ಎಷ್ಟು ಭಾಗಕ್ಕೆ ಡಿವೈಡ್ ಮಾಡಬೇಕು ಅಂತ ನೋಡೋಣ. ಸೊ ಈ ಸ್ಕೇಲ್ ಫ್ಯಾಕ್ಟರ್ 4/3 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಎಷ್ಟು ಪಾರ್ಟಿಗೆ ಡಿವೈಡ್ ಮಾಡಬೇಕು? ಯಾವ್ದು ದೊಡ್ಡದಾಗಿದೆ? 4 ಮತ್ತು 3 4 ದೊಡ್ಡದಾಗಿದೆ ಅಲ್ವಾ. ಸೊ ಅದಕ್ಕೆ ಈ ಬಿ ಎಕ್ಸ್ನ 4 ಪಾರ್ಟ್ಸಿಗೆ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡೋಕ್ಕೆ ಕಾಂಪಸಲ್ಲಿ ಯಾವ್ದಾರು ನಿಮ್ಮ ಇಷ್ಟ ಮೆಷರ್ಮೆಂಟ್ ತೊಗೊಳ್ಳಿ. ತುಂಬ ದೊಡ್ಡದಿರಬಾರ್ದು, ತುಂಬ ಚಿಕ್ಕದು ಇರಬಾರ್ದು, ಆಯಿತಾ. ಸೊ ಇವಾಗ 4 ಪಾರ್ಟ್ನ ಕಟ್ ಮಾಡೋಣ. 1 ಚೇಂಜ್ ಮಾಡದೆ ಕಟ್ ಮಾಡಬೇಕು, ಆಯಿತಾ. 4 ಪಾರ್ಟಿಗೆ ಕಟ್ ಮಾಡಿದ್ವಿ. ಇವಾಗ ಈ 4 ಪಾರ್ಟಿಗೂ ಹೆಸರು ಕೊಡೋಣ. ಇದು B1, B2, B3, B4 ಅಂತ ಹೆಸರು ಕೊಡೋಣ, ಆಯಿತಾ. ನೆಕ್ಸ್ಟ್ ನಾವು ಏನು ಮಾಡಬೇಕು? ಯಾವ ಲೈನಿಗೆ ಯಾವ ಜಾಯಿನ್ ಮಾಡಬೇಕು ಇವಾಗ ಅಂತ ನೋಡೋಣ. ಇವಾಗ ಸ್ಕೇಲ್ ಫ್ಯಾಕ್ಟರ್ ಗ್ರೇಟರ್ ದೆನ್ 1 ಇದೆ ಅಲ್ವಾ. ಸೊ ಗ್ರೇಟರ್ ದೆನ್ 1 ಇದ್ದಾಗ ಯಾವಾಗಲೂ ಚಿಕ್ಕದಾಗಿರೋದು ನಂಬರ್ನ ಜಾಯಿನ್ ಮಾಡಬೇಕು. ಸೊ ಚಿಕ್ಕದಾಗಿ ಯಾವುದಿದೆ? 3 ಅಂತ. 3 ಚಿಕ್ಕದಾಗಿದೆ 4ಗಿಂತ ಅಲ್ವಾ. ಸೊ ಇವಾಗ B3 ಮತ್ತು ಸಿಗೆ ಜಾಯಿನ್ ಮಾಡಬೇಕು. ಯಾಕೆ? ಸ್ಕೇಲ್ ಫ್ಯಾಕ್ಟರ್ ಗ್ರೇಟರ್ ದೆನ್ 1 ಇದೆ ಅಲ್ವಾ. ಸೊ B3 ಮತ್ತು ಸಿಗೆ ಜಾಯಿನ್ ಮಾಡಾಯಿತು. ನೆಕ್ಸ್ಟ್ ಏನು ಮಾಡಬೇಕು? B4 ಇಂದ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡಬೇಕು. ಆ ಲೈನ್ B3Cಗೆ ಪ್ಯಾರಲ್ ಇರಬೇಕು. ಸೊ ಅದರ ಮಾಡೋದ್ರ ಮುಂಚೆ BCನ ಎಕ್ಸ್ಟೆಂಡ್ ಮಾಡೋಣ. ಸೊ ಈ B3Cಗೆ ಒಂದು ಪ್ಯಾರಲ್ ಲೈನ್ ಹಿಂಗೆ ಬರುತ್ತೆ, ಆಯಿತಾ. ಸೊ ಈ ಪ್ಯಾರಲ್ ಲೈನ್ ಡ್ರಾ ಮಾಡೋದು ಸ್ಟೆಪ್ಸ್ ಆಗಲೇ ಹೇಳಿದ್ದೀನಿ. ಸೊ ಮಾಡೋಣ, ಒಟ್ಟಿಗೆ ಮಾಡೋಣ. ಕಾಂಪಸ್ ತಗೊಳ್ಳಿ, ಒಂದು ಆ್ಯಂಗಲ್, ಒಂದು ಆರ್ಕ್ ನಿಮ್ಮ ಇಷ್ಟ ಕಟ್ ಮಾಡಿ. ಅದೇ ಆರ್ಕ್ ಮೆಷರ್ಮೆಂಟ್ ತೊಗೊಂಬಿಟ್ಟು B4ಅಲ್ಲಿ ಇಡಿ. B4ಇಂದನೂ ಒಂದು ಆರ್ಕ್ ಕಟ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು? ಈ ಆ್ಯಂಗಲ್ ಮೆಷರ್ಮೆಂಟ್ನ ಕಾಂಪಸಲ್ಲಿ ತೊಗೋಬೇಕು. ಸೊ ಕಾಂಪಸಲ್ಲಿ ಮೆಷರ್ ಮಾಡಿಬಿಟ್ಟು ಇದು ಎಷ್ಟು ಬರುತ್ತೆ ಅಂತ ಮೆಷರ್ ಮಾಡಿ. ಆ ಮೆಷರ್ಮೆಂಟ್ನ ತೊಗೊಂಬಿಟ್ಟು 2ನೇ ಆರ್ಕ್ ಡ್ರಾ ಮಾಡಿದ್ವಾಗ ಅದನ್ನ ಕಟ್ ಮಾಡೋಣ, ಆಯಿತಾ. ಸೊ ಕಟ್ ಮಾಡಾದ್ಮೇಲೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟಿಗೆ B4 ಮತ್ತು ನಾವು ಸಿಕ್ಕಿರೋದು ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ನಮಗೆ ಪ್ಯಾರಲಲ್ ಲೈನ್ ಬರುತ್ತೆ. ಸೊ ಈ ಪ್ಯಾರಲಲ್ ಲೈನ್ಗೆ ಪಾಯಿಂಟಿಗೆ C' ಅಂತ ಹೆಸರು ಕರೆಯೋಣ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಲಾಸ್ಟ್ ಲೈನ್ ಡ್ರಾ ಮಾಡಬೇಕು. ಈ AC ಇದೆ ಅಲ್ವಾ, ಅದಕ್ಕೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಆ ಪ್ಯಾರಲಲ್ ಲೈನ್ C' ಇಂಟರ್ಸೆಕ್ಟ್ ಆಗಬೇಕು, ಅಂದರೆ ಹಿಂಗೆ ಒಂದು ಲೈನ್ ಬರುತ್ತೆ. ಸೊ ACಗೆ ಹೆಂಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡೋದು? ಈ ಆ್ಯಂಗಲ್ ACನ ಫಸ್ಟ್ ಮೆಷರ್ ಮಾಡಿಬಿಟ್ಟು ಆ್ಯಂಗಲ್ ಸಿನ ಮೆಷರ್ ಮಾಡಿಬಿಟ್ಟು ನಮಗಾಗಲೇ 30 ಡಿಗ್ರೀಸ್ ಇದೆ ಅಂತ ಗೊತ್ತಲ್ವಾ. ಸೊ ಬೇಕಾದರೆ ಇಲ್ಲಿ ಪ್ರೊಟ್ರಾಕ್ಟರಲ್ಲಿ 30 ಡಿಗ್ರೀಸ್ ಇಟ್ಬಿಟ್ಟು ಒಂದು ಲೈನ್ ಡ್ರಾ ಮಾಡ್ಬೋದು, ಅಥವಾ ಇದೇ ನಾವು ಇಲ್ಲಿ ಏನು ಮಾಡಿದ್ವಿ ಅದೇ ಮಾಡ್ಬೋದು. ಸೊ ಸಿ ಅಲ್ಲಿ ಇಟ್ಬಿಟ್ಟು ಒಂದು ಆರ್ಕ್ ಕಟ್ ಮಾಡಿ, ಇಲ್ಲೂ ಆರ್ಕ್ ಕಟ್ ಮಾಡೋಣ, ಆಯಿತಾ. ನೆಕ್ಸ್ಟು ಈ ಆ್ಯಂಗಲ್ ಎಷ್ಟಿದೆ ಕಾಂಪಸಲ್ಲಿ ಮೆಷರ್ ಮಾಡಿಬಿಟ್ಟು ಆ ಮೆಷರ್ಮೆಂಟ್ನ ಕಟ್ ಮಾಡೋಣ. ನಮಗೆ ಪ್ಯಾರಲಲ್ ಲೈನ್ ಬರುತ್ತೆ ಅವಾಗ.
ಸೊ ಇದು ನಮ್ಮದು ಪ್ಯಾರಲಲ್ ಲೈನ್, ಇದಕ್ಕೆ ಎ ಡ್ಯಾಶ್ ಅಂತ ಹೆಸರು ಕರೆಯೋಣ. ಸೊ ಬೇಕಾದರೆ ಏನು ಮಾಡ್ಬೋದು, ನಮ್ಗೆ ಆಗಲೇ ಆ್ಯಂಗಲ್ ಸಿ 30 ಡಿಗ್ರೀಸ್ ಅಂತ ಗೊತ್ತು ಅಲ್ವಾ. ಸೊ ಬೇಕಾದರೆ ಈ ಪಾಯಿಂಟ್ ಸಿ ಡ್ಯಾಶಲ್ಲಿ 30 ಡಿಗ್ರೀಸ್ ಇದು ಪ್ರೊಟ್ರಾಕ್ಟರ್ ಇಟ್ಬಿಟ್ಟು 30 ಡಿಗ್ರೀಸ್ ಮಾರ್ಕ್ ಮಾಡೋಣ. ಸೊ 30 ಡಿಗ್ರೀಸ್ ಮಾರ್ಕ್ ಮಾಡಿದಾದ್ಮೇಲೆ ಈ ಆ್ಯಂಗಲ್ ಈ ಲೈನ್ ಬರುತ್ತೆ ನಮಗೆ, ಆಯಿತಾ. ಸೊ ನಮಗೆ ಯಾವುದು ರಿಕ್ವೈರ್ಡ್ ಟ್ರಯಾಂಗಲ್, ಎ ಡ್ಯಾಶ್ ಬಿ ಸಿ ಡ್ಯಾಶ್, ಅದು ರಿಕ್ವೈರ್ಡ್ ಟ್ರಯಾಂಗಲ್. ಅದರದ್ದು ಸ್ಕೇಲ್ ಫ್ಯಾಕ್ಟರ್ 4/3 ಟೈಮ್ಸ್ ಒರಿಜಿನಲ್ ಟ್ರಯಾಂಗಲ್ ಎ ಬಿ ಸಿ. ಸೊ ನಮಗೆ ಯಾವುದು ರಿಕ್ವೈರ್ಡ್ ಟ್ರಯಾಂಗಲ್, ನಮಗೆ ರಿಕ್ವೈರ್ಡ್ ಟ್ರಯಾಂಗಲ್ ಯಾವುದು, ಎ ಡ್ಯಾಶ್ ಬಿ ಸಿ ಡ್ಯಾಶ್. ಅದರದ್ದು ಈ ಟ್ರಯಾಂಗಲ್ ಬಗ್ಗೆ ಏನು ಹೇಳ್ಬೋದು ನಾವು, ಸೊ ಎ ಡ್ಯಾಶ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಬೈ ಎ ಸಿ, ಎ ಡ್ಯಾಶ್ ಸಿ ಡ್ಯಾಶ್ ಬೈ ಎ ಸಿ ವಿಚ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಸಿ ಡ್ಯಾಶ್ ಬೈ ಬಿ ಸಿ ಅಲ್ವಾ. ಬಿ ಡ್ಯಾಶ್ ಬಿ ಡ್ಯಾಶ್ ಅಲ್ಲ, ಬಿ ಸಿ ಡ್ಯಾಶ್ ಬೈ ಬಿ ಸಿ. ಸೊ ಈ ಎಲ್ಲ ಮೆಷರ್ಮೆಂಟ್ಸ್ ಬಗ್ಗೆ ಏನು ಹೇಳ್ಬೋದು, ಈಕ್ವಲ್ ಟು ನಮ್ಮ ಸ್ಕೇಲ್ ಫ್ಯಾಕ್ಟರ್ 4/3. ಇವಾಗ ಈ ವಿಡಿಯೋ ಮುಗೀತು. ಏನಾರೋ ಡೌಟ್ಸ್ ಇದ್ದರೆ ನಮ್ಮ 3 ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ 1, ಫೋನ್ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸಿ. ನಂಬರ್ 2, ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕ್ಬೋದು. ನಂಬರ್ 3, ನಮ್ಮ ಇಮೇಲ್ ಐ ಡಿನೂ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಿಂದ ಯಾವ್ದಾದ್ರು ಡೌಟ್ಸ್ ಇದ್ದರೆ ಇಮೇಲಲ್ಲೂ ಕಳಿಸ್ಬೋದು. ಯಾವ್ದಾದ್ರು ಫೋಟೋ ಇದ್ದರೆ ಅದರಲ್ಲೂ ಇಮೇಲ್ ಅಥವಾ ವಾಟ್ಸಾಪಲ್ಲಿ ಕಳಿಸ್ಬೋದು. ನಾವು ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಧನ್ಯವಾದಗಳು.